ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಏನಪ್ಪ ಈ ಚಳಿ? ಯಪ್ಪ, ಬೆಳಗ್ಗೆ ಎದ್ದೇಳೋದಕ್ಕೆ ಆಗ್ತಾನೆ ಇಲ್ಲಲ್ವಾ? ನವೆಂಬರ್ ತಿಂಗಳಲ್ಲಿ ವಿಪರೀತ ಚಳಿ, ಈ ಪರಿ ಮೋಡ, ಆಗಾಗ ಬರೋ ಮಳೆ, ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೇನು ಅನ್ಸುತ್ತೆ? ಇದು ಮಾಮೂಲಿ ವಾತಾವರಣ ಖಂಡಿತ ಅಲ್ಲ ಅಂತ ಅನ್ಸುತ್ತೆ. ಕರ್ನಾಟಕ ಜನತೆ ಈ ರೀತಿ ನವೆಂಬರ್ ತಿಂಗಳನ್ನು ನೋಡಿ ಎಷ್ಟೋ ವರ್ಷಗಳೇ ಆಗೋಗಿತ್ತು. ಬರೀ ಕರ್ನಾಟಕ ಅಂತಲ್ಲ, ಇಡೀ ಭಾರತದಲ್ಲಿಯೇ ವಿಚಿತ್ರವಾದ ವಾತಾವರಣ ಇದೆ. ಉತ್ತರ ಭಾರತದಲ್ಲಂತೂ ಚಳಿಯ ಜೊತೆಗೆ ವಿಪರೀತ ಮಂಜು ಕವಿದ ವಾತಾವರಣ ಮೂಡಿದೆ. ನಾವೆಲ್ಲ ಅನ್ಕೊಂಡಿದ್ವಿ 2025ನೇ ಇಸ್ವಿ ಹೇಗೋ ಬಂತು, ಇನ್ನೇನೋ ಮುಗಿದು ಹೋಯಿತು, ನೆಮ್ಮದಿಯಾಗಿ ಇರೋಣ ಅಂತ. ಆದರೆ ಪ್ರಕೃತಿ ಮಾತೆ ನಮಗೆ ನೆಮ್ಮದಿ ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಈ ವರ್ಷ ಆರಂಭದಿಂದಲೂ ನಮಗೆ ಒಂದಲ್ಲ ಒಂದು ರೀತಿಯ ಪ್ರಾಕೃತಿಕ ವಿಕೋಪಗಳನ್ನು ನೋಡ್ತಾ ಬಂದಿದ್ದೀವಿ. ಈಗ ವರ್ಷದ ಕೊನೆಗೂ ಕೂಡ ಬಂದಿದ್ದೀವಿ. ಆದರೂ ಕೂಡ ಈ ಪ್ರಕೃತಿಯ ಕೋಪ ಮಾತ್ರ ಶಾಂತವಾಗಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾನೇ ಗಂಭೀರವಾದ ಮತ್ತು ನಿಮಗೆಲ್ಲರಿಗೂ ಆತಂಕ ತರುವಂತಹ, ಆದರೆ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. 2025 ವರ್ಷದಲ್ಲಿ ಏನೆಲ್ಲ ಆಯಿತು, ಎಷ್ಟು ಜನ ಪ್ರಾಣ ಕಳೆದುಕೊಂಡ್ರು, ನಮ್ಮ ಕೋಡಿಮಠದ ಶ್ರೀಗಳು ಸೇರಿದಂತೆ ದೊಡ್ಡ ದೊಡ್ಡ ಭವಿಷ್ಯಕಾರರು ಹೇಳಿದ ಮಾತುಗಳು ನಿಜವಾಯ್ತಾ? ಇನ್ನು ಬಾಕಿ ಉಳಿದಿರೋ 1.5 ತಿಂಗಳು ಏನಾಗಬಹುದು? ಎಲ್ಲದಕ್ಕಿಂತ ಮುಖ್ಯವಾಗಿ ಬರ್ತಾ ಇರೋ 2026ನೇ ಇಸ್ವಿ ಇದೆಯಲ್ಲ, ಇದರ ಬಗ್ಗೆ ಕಾಲಜ್ಞಾನಿಗಳು ಏನಂತ ಭವಿಷ್ಯ ನುಡಿದಿದ್ದಾರೆ? 2026 ನಿಜಕ್ಕೂ ಕೇಡುಗಾಲನ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಈ ಹವಾಮಾನ ಯಾಕೆ ಬದಲಾವಣೆ ಆಗ್ತಾ ಇದೆ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಇನ್ನು 2025 ವರ್ಷ ನಿಮಗೆ ಹೆಂಗಿತ್ತು? ಚೆನ್ನಾಗಿತ್ತಾ ಅಥವಾ ಕೆಟ್ಟದಾಗಿತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಸ್ವಲ್ಪ ಹಿಂದಕ್ಕೆ ಹೋಗೋಣ. 2025ನೇ ಇಸ್ವಿ ಶುರುವಾಗಿದ್ದೇ ಒಂದು ರೀತಿಯ ಆತಂಕದಲ್ಲಿ. ನಿಮಗೆ ನೆನಪಿರಬಹುದು, ಈ ವರ್ಷದ ಬೇಸಿಗೆ ಕಾಲ ಎಷ್ಟು ಭಯಂಕರವಾಗಿತ್ತು ಅಂತ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶವೇ ಬಿಸಿಲ ಬೇಗೆಗೆ ಬೆಂದು ಹೋಗಿತ್ತು. ಎಷ್ಟೋ ಕಡೆ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ಗೂ ದಾಟಿತ್ತು. ಕುಡಿಯೋಕೆ ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡಿದ್ದು ನಾವು ನೋಡಿದ್ದೇವೆ. ಬಿಸಿಲ ಝಳಕ್ಕೆ ಎಷ್ಟೋ ಜನ ಪ್ರಾಣ ಬಿಟ್ಟರು. ಹಿರಿಯರು, ಮಕ್ಕಳು ಹೊರಗಡೆ ಓಡಾಡೋಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಪ್ರಕೃತಿ ನಮಗೆ ಕೊಟ್ಟ ಮೊದಲ ಗೇಟು. ಆಮೇಲೆ ಬಂತು ನೋಡಿ ಮಳೆಗಾಲ. ಯಪ್ಪ, ಮಳೆಗಾಲ! ಬಿಸಿಲು ತಡೆಯೋಕೆ ಆಗ್ತಾ ಇಲ್ಲ, ತಂಪು ಮಾಡಪ್ಪ ಅಂತ ಬೇಡ್ಕೊಂಡಿದ್ವಿ. ಆದರೆ ವರುಣದೇವ ಶಾಂತ ರೀತಿಯಲ್ಲಿ ಬರಲಿಲ್ಲ, ರೌದ್ರಾವತಾರ ತಾಳಿದ್ದ. ನಿಮಗೆ ನೆನಪಿದೆಯಾ, ಜುಲೈ ಆಗಸ್ಟ್ ತಿಂಗಳಲ್ಲಿ ಏನಾಯ್ತಂತ? ನಮ್ಮ ಕರ್ನಾಟಕದ ಮಲೆನಾಡು ಭಾಗ, ಕರಾವಳಿ ಭಾಗ, ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದ್ಬಿಡತ್ತೆ. ಎಷ್ಟೋ ಹಳ್ಳಿಗಳು ಮುಳುಗಡೆಯಾಗಿದ್ವು, ಗುಡ್ಡ ಕುಸಿತಗಳೂ ಆದ್ವು. ವಾಯನಾಡ ದುರಂತ ಅಂತೂ ನಮ್ಮ ಕಣ್ಣ ಮುಂದೆಯೇ ಇದೆ. ನೋಡ್ತಾ ಇದ್ದ ಹಾಗೆ ಊರಿಗೆ ಊರೇ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಹೋಗಿತ್ತು. ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ರು. ಎಷ್ಟೋ ಜನ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಆ ದೃಶ್ಯಗಳನ್ನು ಟಿವಿಯಲ್ಲಿ ನೋಡಿದ್ರೇನೆ ಎಂಥವರ ಎದೆ ಕೂಡ ಝಲ್ಲನಿಸದೇ ಇರೋದಿಲ್ಲ. ಇನ್ನು ಉತ್ತರ ಭಾರತದ ಕತೆ ಕೇಳೋದೇ ಬೇಡ. ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಮೇಘ ಸ್ಫೋಟಗಳು ಆದವು. ನದಿಗಳು ತಮ್ಮ ಹಾದಿ ಬಿಟ್ಟು ಊರುಗಳಿಗೆ ನುಗ್ಗಿದ್ವು. ಅಲ್ಲಿ ಕೂಡ ಸಾವಿರಾರು ಜನ ಸಾವನ್ನಪ್ಪಿದ್ರು. ಈ 2025ನೇ ಇಸವಿ ಪ್ರಾಕೃತಿಕ ವಿಕೋಪಗಳಿಂದಾಗಿ ಭಾರತದಾದ್ಯಂತ ಎಷ್ಟು ಜನ ಸತ್ತಿದ್ದಾರೆ ಅಂತ ನಿಖರವಾಗಿ ಲೆಕ್ಕ ಸಿಗೋದು ಕಷ್ಟ. ಆದರೆ ಸಾವಿರಾರು ಜನ ಅಂತೂ ಖಂಡಿತವಾಗಲೂ ಪ್ರಾಣ ಕಳೆದುಕೊಂಡಿದ್ದಂತೂ ನಿಜ. ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟವಾಗಿದ್ದು ಕೂಡ ಇದೆ. ಹಿಂಗ್ಯಾಕಾಯ್ತು? ನಾವೆಷ್ಟೋ ಟೆಕ್ನಾಲಜಿಯಲ್ಲಿ ಮುಂದುವರೆದ್ರೂ ಕೂಡ, ಚಂದ್ರನ ಮೇಲೆ ಕಾಲಿಟ್ಟಿದ್ರೂ ಸಹ ಪ್ರಕೃತಿಯ ಮುಂದೆ ನಾವಿನ್ನೂ ಕುಬ್ಜರು, ಗುಲಗಂಜಿಗೆ ಸಮಾನರು ಅಂತ 2025ನೇ ಇಸ್ವಿ ನಮಗೆ ಪದೇ ಪದೇ ಸಾಬೀತು ಮಾಡ್ತು. ಈಗ ಮುಖ್ಯವಾಗಿ ವಿಷಯಕ್ಕೆ ಬರೋದಾದ್ರೆ, ಈ ಎಲ್ಲಾ ದುರಂತಗಳ ಬಗ್ಗೆ ಮೊದಲೇ ಯಾರಾದ್ರೂ ಹೇಳಿದ್ರ? ನಮ್ಮ ಕರ್ನಾಟಕದ ಪಾಲಿನ ನಾಸ್ಟ್ರಾಡಾಮಸ್ ಅಂತಲೇ ಕರೆಸಿಕೊಳ್ಳೋ ಕೋಡಿಮಠದ ಶ್ರೀಗಳು ಈ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಕೋಡಿ ಶ್ರೀಗಳು ಯಾವಾಗಲೂ ನೇರವಾಗಿ ಹೀಗೆ ಆಗತ್ತೆ ಅಂತ ಹೇಳಲ್ಲ. ಅವರ ಮಾತುಗಳು ಒಗಟಿನ ರೂಪದಲ್ಲಿ ಇರುತ್ತೆ. ಆದರೆ ಅವರು ಹೇಳಿದ ಮಾತುಗಳನ್ನು ಬಿಡಿಸಿ ನೋಡಿದ್ರೆ ಅದರರ್ಥ ಈಗ ನಮಗೆ ಗೊತ್ತಾಗ್ತಾ ಇದೆ. 2025ರ ಆರಂಭದಲ್ಲೇ ಅವರು ಹೇಳಿದ್ರು, ಈ ಸಂವತ್ಸರದಲ್ಲಿ ಜಲಕಂಟಕ ಹೆಚ್ಚಾಗಿರತ್ತೆ, ಅಗ್ನಿಯ ಅನಾಹುತಗಳು ಸಂಭವಿಸುತ್ತೆ, ಭೂಮಿ ಕಂಪಿಸುತ್ತೆ ಅಂತ ಹೇಳಿದ್ರು. ನೋಡಿ, ಅವರು ಹೇಳದಂತೆಯೇ ಆಗಲಿಲ್ವಾ? ಬೇಸಿಗೆಯಲ್ಲಿ ಅಗ್ನಿ ಅನಾಹುತಗಳು, ಕಾಡ್ಗಿಚ್ಚುಗಳು ಹೆಚ್ಚಾದವು. ಮಳೆಗಾಲದಲ್ಲಿ ಜಲಕಂಟಕ ಅಂದರೆ ಪ್ರವಾಹ, ಮೇಘ ಸ್ಫೋಟಗಳು ಜನರನ್ನ ಹೈರಾಣು ಮಾಡಿ ಹಾಕ್ತು.
ಇನ್ನು ಭೂಕಂಪಗಳ ವಿಚಾರಕ್ಕೆ ಬರೋದಾದರೆ ಈ ವರ್ಷ ಸಣ್ಣ ಪುಟ್ಟ ಭೂಕಂಪಗಳು ಭಾರತದ ಹಲವು ಕಡೆ ವರದಿಯಾಗಿವೆ. ಅದೃಷ್ಟವಶಾತ್ ದೊಡ್ಡ ಮಟ್ಟದ ಭೂಕಂಪ ಆಗಿಲ್ಲ ಅಷ್ಟೇ. ಕೋಡಿಶ್ರೀಗಳು ಇನ್ನೊಂದು ಮಾತು ಹೇಳಿದ್ರು, ರಾಜಕೀಯ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ, ಗದ್ದುಗೆಗಳು ಅಲುಗಾಡುತ್ತವೆ ಅಂತ ಹೇಳಿದರು. ನೀವು ರಾಷ್ಟ್ರ ರಾಜಕಾರಣ ನೋಡಿ ಅಥವಾ ರಾಜ್ಯ ರಾಜಕಾರಣ ನೋಡಿ, ಈ ವರ್ಷ ಎಷ್ಟು ಏರಿಳಿತಗಳನ್ನು ಕಂಡಿದ್ದಾವೆ ಅಂತ. ಅಂದರೆ ಕೋಡಿಶ್ರೀಗಳು ನುಡಿದಿರುವಂತಹ ಭವಿಷ್ಯವಾಣಿ ಬಹುತೇಕ ನಿಜವಾಗಿದೆ ಅಂತಾನೆ ಹೇಳಬಹುದು. ಅವರ ಮಾತುಗಳನ್ನು ನಾವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅವರು ಏನಾದರೂ ಎಚ್ಚರಿಕೆ ಕೊಟ್ಟರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿಯಲ್ಲಿ ಸರಿ, ನಡೆದು ಹೋಗಿದ್ದರ ಬಗ್ಗೆ ಮಾತನಾಡೋದು ಸುಲಭ. ಆದರೆ ಈಗೇನು ಆಗ್ತಾ ಇದೆ, ಇವತ್ತು ನಾವು ನವೆಂಬರ್ 2025 ತಿಂಗಳಲ್ಲೇ ಇದ್ದೀವಿ. ಈಗ ಯಾಕೆ ಇಷ್ಟೊಂದು ಚಳಿ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಅಕಾಲಿಕ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇದೆ? ಹವಾಮಾನ ಇಲಾಖೆಯವರು ಹೇಳೋದ ಪ್ರಕಾರ ಸಮುದ್ರದಲ್ಲಿ ಆಗ್ತಾ ಇರುವ ಬದಲಾವಣೆ, ವಾಯುಭಾರ ಕುಸಿತಗಳು ಇದಕ್ಕೆ ಕಾರಣ ಅಂತ. ಆದರೆ ಜನಸಾಮಾನ್ಯರಿಗೆ ಕಾಡ್ತಾ ಇರೋ ಭಯ ಬೇರೆನೇ ಇದೆ. ಇದೆಲ್ಲ ಯಾವುದೋ ದೊಡ್ಡ ಪ್ರಳಯದ ಮುನ್ಸೂಚನೆಯ ಅನ್ನುವಂತಹ ಆತಂಕ ಶುರುವಾಗಿದೆ. ಜ್ಯೋತಿಷಿಗಳು ಹೇಳೋ ಪ್ರಕಾರ ಗ್ರಹಗತಿಗಳು ಸರಿಯಿಲ್ಲ. ಈಗಿನ್ನೂ 2025 ಮುಗಿದಿಲ್ಲ. ಆದರೆ ವೀಕ್ಷಕರೇ, ಡಿಸೆಂಬರ್ ತಿಂಗಳು ಬಾಕಿ ಇದೆ. ಈ ವರ್ಷದ ಅಂತ್ಯ ಕೂಡ ಅಷ್ಟೊಂದು ಸುಗಮವಾಗಿ ಇರೋದಿಲ್ಲ ಅಂತ ಭವಿಷ್ಯಕಾರರು ಪ್ರೆಡಿಕ್ಟ್ ಮಾಡ್ತಾಗಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಕರಾವಳಿ ಭಾಗದಲ್ಲಿ ದೊಡ್ಡ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, ಈ ಬಾರಿ ಭಾರೀ ಪ್ರಮಾಣದಲ್ಲಿ ಚಳಿಗಾಲ, ಅಂದರೆ ಚಳಿಗಾಲ ಇತಿಹಾಸದಲ್ಲೇ ಕಾಣದಷ್ಟು ಭೀಕರವಾಗಿರುತ್ತೆ ಅಂತಲೂ ಕೂಡ ಹೇಳ್ತಾಗಿದ್ದಾರೆ. ಈಗಾಗಲೇ ನವೆಂಬರ್ನಲ್ಲೇ ನಡಗ್ತಾ ಇರೋ ನಾವು ಡಿಸೆಂಬರ್ ಜನವರಿಯಲ್ಲಿ ಇನ್ಯಾವ ಮಟ್ಟದಲ್ಲಿ ಚಳಿ ನೋಡಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2025ನೇ ಇಸ್ವಿ ಹೋಗ್ತಾ ಹೋಗ್ತಾ ನಮಗೆ ದೊಡ್ಡ ಪಾಠ ಕಲಿಸ್ಕೊಡ್ತಾ ಇದೆ. ನೀವು ಪ್ರಕೃತಿಯನ್ನು ಹಾಳು ಮಾಡಿದರೆ ಪ್ರಕೃತಿ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನೋ ಎಚ್ಚರಿಕೆ ಕರೆಗಂಟೆ ಜೋರಾಗಿ ಬಾರಿಸ್ತಾ ಇದೆ. ಆದರೆ ವೀಕ್ಷಕರೇ, ಈಗ ನಾವು ಈ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. 2025ರ ಕಷ್ಟಗಳನ್ನೇ ನಾವು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು 2026ನೇಯ ಕಥೆ ಏನು? ನಂಬಿ, 2026ರ ಬಗ್ಗೆ ಕೇಳಿ ಬರ್ತಾ ಇರೋ ಭವಿಷ್ಯವಾಣಿಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ. ಕೇವಲ ಕೋಡಿಶ್ರೀಗಳು ಮಾತ್ರವಲ್ಲ, ದೇಶ ವಿದೇಶದ ಅನೇಕ ಭವಿಷ್ಯಕಾರರು, ಕಾಲಜ್ಞಾನಿಗಳು 2026ನ್ನ ಕೇಡುಗಾಲ ಅಥವಾ ವಿನಾಶದ ವರ್ಷ ಅಂತಾನೆ ಬಣ್ಣಿಸ್ತಾಗಿದ್ದಾರೆ. ಯಾಕೆ, ಏನಾಗುತ್ತೆ 2025ರಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಪ್ರಕೃತಿ ವಿಕೋಪದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, 2025ನೇ ಇಸವಿಯಲ್ಲಿ ನಾವು ನೋಡಿದ್ದು ಬರೀ ಟ್ರೇಲರ್ ಅಂತೆ. 2026ರಲ್ಲಿ ಅಸಲಿ ಪಿಕ್ಚರ್ ಇದೆಯಂತೆ. ಕಾಲಜ್ಞಾನಿಗಳ ಪ್ರಕಾರ 2026 ಪಂಚಭೂತಗಳು ತಮ್ಮ ಕೋಪವನ್ನು ತಾರಕಕ್ಕೇರಿಸಿಕೊಳ್ಳುತ್ತವೆ. ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಈ 5ರಿಂದಲೂ ಕೂಡ ಮನುಷ್ಯನಿಗೆ ಕಂಟಕ ಕಾದಿದೆ ಅಂತ ಭವಿಷ್ಯವಾಣಿಗಳು ಹೇಳ್ತಾಗಿದ್ದಾವೆ. ಭೂಕಂಪ 2026ರಲ್ಲಿ ಭಾರತ ಸೇರಿದಂತೆ ಪ್ರಪಂಚದ ಹಲವಾರು ಕಡೆಗಳಲ್ಲಿ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ರಿಕ್ಟರ್ ಮಾಪಕದಲ್ಲಿ ದೊಡ್ಡ ಸಂಖ್ಯೆಯ ಭೂಕಂಪ ಆಗಿ ಅಪಾರ ಸಾವು ನೋವು ಸಂಭವಿಸಬಹುದು ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಒಂದೆಡೆ ಕುಡಿಯೋಕೆ ನೀರಿಲ್ಲ ಅಂತ ಭೀಕರ ಬರಗಾಲ ಬಂದರೆ, ಇನ್ನೊಂದು ಕಡೆ ಊರುಗಳನ್ನೇ ಮುಳುಗಿಸುವಂತಹ ಮಹಾಪ್ರವಾಹ ಬರುತ್ತೆ. ಅಂದರೆ ಹವಾಮಾನ ಸಂಪೂರ್ಣವಾಗಿ ತನ್ನ ಸಮತೋಲನ ಕಳೆದುಕೊಳ್ಳುತ್ತೆ. ಬೆಳೆಗಳು ನಾಶವಾಗಿ ಆಹಾರದ ಕೊರತೆ ಉಂಟಾಗಬಹುದು. ಜನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬರಬಹುದು ಅಂತ ಕಾಲಜ್ಞಾನಿಗಳು ಹೇಳ್ತಾಗಿದ್ದಾರೆ. ಇನ್ನು ವಿಚಿತ್ರ ರೋಗಗಳು, ಕೊರೋನಾ ಬಂದು ಹೋದ ಮೇಲೆ ನಾವು ಸ್ವಲ್ಪ ಚೇತರಿಸಿಕೊಂಡಿದ್ವಿ. ಆದರೆ 2026ರಲ್ಲಿ ಮತ್ತೆ ಯಾವುದೋ ಹೊಸ ವಿಚಿತ್ರವಾದ ರೋಗ ಜನರನ್ನ ಕಾಡಲಿದೆ. ಕ್ಷಣ ಮಾತ್ರದಲ್ಲಿ ಚಿಟಿಗೆ ಹೊಡೆಯೋದ್ರೊಳಗೆ ಜನರನ್ನ ಹಬ್ಬಲಿದೆ, ಜನರಿಗೆ ಹರಡಲಿದೆ. ವೈದ್ಯಕೀಯ ಲೋಕಕ್ಕೂ ಸವಾಲಾಗುವಂತಹ ಕಾಯಿಲೆಗಳು ಬರಬಹುದು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಯುದ್ಧ ಭೀತಿ ಮತ್ತು ಆರ್ಥಿಕ ಸಂಕಷ್ಟ, ಬರೀ ಪ್ರಕೃತಿ ವಿಕೋಪ ಅಷ್ಟೇ ಅಲ್ಲ, ಮನುಷ್ಯ ನಿರ್ಮಿತ ದುರಂತಗಳು ಕೂಡ 2026ರಲ್ಲಿ ಹೆಚ್ಚಾಗಲಿವೆ. ಈಗಾಗಲೇ ಪ್ರಪಂಚದ ಹಲವಾರು ದೇಶಗಳ ಮಧ್ಯೆ ಯುದ್ಧ ನಡೀತಾಗಿದೆ. 2026ರಲ್ಲಿ ಯುದ್ಧದ ಕಾರ್ಮೋಡ ಇನ್ನಷ್ಟು ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ರಾಷ್ಟ್ರಗಳೇ ಯುದ್ಧಕ್ಕೆ ನಿಂತು 3ನೇ ಮಹಾಯುದ್ಧದ ಭೀತಿ ಎದುರಾಗಬಹುದು ಅಂತ ನಾಸ್ಟ್ರಾಡಾಮಸ್ ಸೇರಿದಂತೆ ಹಲವಾರು ಕಾಲಜ್ಞಾನಿಗಳು, ಭವಿಷ್ಯಕಾರರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಆರ್ಥಿಕ ಕುಸಿತ, ಯುದ್ಧ, ಪ್ರಾಕೃತಿಕ ವಿಕೋಪಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಕುಸಿತ ಉಂಟಾಗಬಹುದು. ಬೆಲೆ ಏರಿಕೆ ಗಗನಕ್ಕೇರಿ ಸಾಮಾನ್ಯ ಜನರು ಜೀವನ ನಡೆಸೋದೇ ಕಷ್ಟ ಆಗಬಹುದು. ಹಣಕ್ಕೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತ ಭವಿಷ್ಯವಾಣಿ ಹೇಳುತ್ತಾಗಿದೆ.
ಇನ್ನು 2026ರ ಭವಿಷ್ಯವಾಣಿಗಳನ್ನು ಯಾರೆಲ್ಲ ನುಡಿದಿದ್ದಾರಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಕೋಡಿ ಶ್ರೀಗಳು 2026ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ವಿವರವಾಗಿ ಭವಿಷ್ಯವಾಣಿಯನ್ನ ನುಡಿಬೇಕಾಗಿದೆ. ಆದರೆ ಅವರು ಹಿಂದಿನ ಮಾತುಗಳನ್ನು ಗಮನಿಸಿದ್ರೆ ಮುಂಬರೋ ದಿನಗಳು ಕಠಿಣವಾಗಿರಲಿವೆ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಟ್ಟವರ ಅಂತ್ಯಕ್ಕೆ ಒಳ್ಳೆಯವರ ಆರಂಭ ಬೇಕು, ಆದರೆ ಆ ಅಂತ್ಯ ನೋಡೋದಕ್ಕೆ ನಾವು ಉಳಿಯಬೇಕಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಏನಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು 100 ವರ್ಷಗಳ ಹಿಂದೆಯೇ ಕಲಿಯುಗದ ಅಂತ್ಯದ ಲಕ್ಷಣಗಳನ್ನು ಬರೆದಿಟ್ಟಿದ್ರು. ಅದರಲ್ಲಿ ಬರುವಂತಹ ಅನೇಕ ಘಟನೆಗಳು ಈಗ ನಡೀತಾ ಇರೋದನ್ನು ನಾವು ನೋಡಬಹುದು. 2026ರ ಸುಮಾರಿಗೆ ಜನರ ನೀತಿಗೆಟ್ಟು ಹೋಗುತ್ತೆ, ಪ್ರಕೃತಿ ಮುನಿಸಿಕೊಳ್ತಾಳೆ, ವಿಚಿತ್ರ ಘಟನೆಗಳು ಸಂಭವಿಸುತ್ತವೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನಮ್ಮ ರಾಜ್ಯದ ಪ್ರಮುಖ ಮಠಾಧೀಶರು ಕೂಡ ಆಗಿರುವಂತಹ ಕೆಲವೊಂದಿಷ್ಟು ಜನರು ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಧರ್ಮದ ಹಾದಿ ಬಿಡಬೇಡಿ, ಪ್ರಕೃತಿಯನ್ನು ಪೂಜಿಸಿ, ಅಲ್ಲದೆ ಕಷ್ಟದ ಕಾಲದಲ್ಲಿರುವವರಿಗೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ನಿಮ್ಮದು ಕೂಡ ಅಂತ್ಯವಾಗತ್ತೆ. 2026 ದೊಡ್ಡ ಗಂಡಾಂತರ ವರ್ಷ ಅಂತ ಹೇಳಲಾಗ್ತಾಗಿದೆ. ಇನ್ನು ವೀಕ್ಷಕರೇ, ಇಷ್ಟೆಲ್ಲ ಕೇಳಿದ್ರೆ ನಿಜಕ್ಕೂ ಭಯ ಆಗತ್ತೆ ಅಲ್ವಾ? ಎದೆ ನಡುಕ ಹುಟ್ಟತ್ತೆ ಅಲ್ವಾ? ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ? ನಾವು ಸುಮ್ಮನೆ ಕೈಕಟ್ಟಿ ಕೂತು ಈ ವಿನಾಶವನ್ನು ನೋಡಬೇಕಾ? ಖಂಡಿತ ಇಲ್ಲ. ಭವಿಷ್ಯವಾಣಿಗಳು ಇರೋದು ನಮ್ಮನ್ನು ಹೆದರಿಸೋಕೆ ಅಲ್ಲ, ಎಚ್ಚರಿಸೋಕೆ. ಮುಂದೆ ಹಳ್ಳ ಇದೆ, ಹುಷಾರಾಗಿ ಹೋಗಿ ಅಂತ ಹೇಳಿದ ಹಾಗೆ ಕಾಲಜ್ಞಾನಿಗಳೇ ಇದಕ್ಕೆ ಪರಿಹಾರವನ್ನು ಸೂಚಿಸಿದ್ದಾರೆ. ಅದೇನೆಂದರೆ ಧರ್ಮದ ಹಾದಿಯಲ್ಲಿ ನಡೆಯುವುದು ಮತ್ತು ಪ್ರಕೃತಿಯನ್ನು ಗೌರವಿಸೋದು. ನಾವು ಮಾಡ್ತಾ ಇರೋ ತಪ್ಪುಗಳೇನು? ಕಾಡು ಕಡಿತಾ ಇದ್ದೀವಿ, ನದಿಗಳನ್ನು ಮಲಿನ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಬಳಸಿ ಭೂತಾಯಿಯ ಒಡಲು ತುಂಬ್ತಾ ಇದ್ದೀವಿ. ಇದೆಲ್ಲದರ ಪಾಪದ ಫಲವೇ ಈ ಪ್ರಕೃತಿ ವಿಕೋಪಗಳು. ನಾವು ಬದಲಾಗದಿದ್ರೆ ಪ್ರಕೃತಿ ನಮ್ಮನ್ನು ಬದಲಾಯಿಸಬೇಕಾಗತ್ತೆ, ಆದರೆ ಅದು ತುಂಬ ಕಠಿಣವಾಗಿರುತ್ತೆ. ಇನ್ನೊಂದು ಕಡೆ ಮನುಷ್ಯರಲ್ಲಿ ದ್ವೇಷ, ಅಸೂಹೆ ಹೆಚ್ಚಾಗಿದೆ. ಅದೇ ಯುದ್ಧಗಳಿಗೆ ಕಾರಣವಾಗ್ತಾಗಿದೆ. ನಾವು ಮನುಷ್ಯರಾಗಿ ಮನುಷ್ಯರನ್ನು ಪ್ರೀತಿಸೋದನ್ನು ಕಲಿಬೇಕು. ದೈವ ಭಕ್ತಿ, ಪ್ರಾರ್ಥನೆ ಮತ್ತು ಒಳ್ಳೆಯ ಕೆಲಸಗಳಿಗೆ ನಾವೇ ಶ್ರೀರಕ್ಷೆ, ನಮಗವೇ ಶ್ರೀರಕ್ಷೆ ಆಗ್ತವೆ. ಎಂಥದ್ದೇ ಕಷ್ಟಗಳು ಬಂದರೂ ಒಗ್ಗಟ್ಟಾಗಿ ಎದುರಿಸುವ ಮನಸ್ಸನ್ನು ನಾವು ಬೆಳೆಸ್ಕೊಳ್ಬೇಕು. 2026 ಬರುತ್ತೆ, ಎಂತಹದ್ದೇ ಗಂಡಾಂತರ ತಂದರೂ ನಾವು ಧೈರ್ಯದಿಂದ ಅದನ್ನು ಎದುರಿಸೋಣ, ಪ್ರಕೃತಿಯನ್ನು ಆದಷ್ಟು ಕಾಪಾಡೋಣ, ಸರ್ಕಾರ ಹೇಳುವ ನಿಯಮಗಳನ್ನು ಪಾಲಿಸೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು 2025ರ ಅವಲೋಕನ ಮತ್ತು 2026ರ ಭವಿಷ್ಯವಾಣಿಗಳ ಕುರಿತಾದ ಒಂದು ಸಮಗ್ರ ಮಾಹಿತಿ. ನೋಡಿದ್ರಲ್ಲ ಎಂತೆಂಥ ಭವಿಷ್ಯವಾಣಿಗಳು ಇದ್ದಾವೆ. ಈಗ ನಡೀತಾ ಇರೋ ಚಳಿ ಮತ್ತು ಮೋಡ ಕವಿದ ವಾತಾವರಣ ಸುಮ್ಮನೆ ಅಲ್ಲ, ಇದು ನಮಗೆ ಅರ್ಥ ಆಗಬೇಕು. ಅಂದರೆ ಇದು ಮನುಷ್ಯನ ಆರೋಗ್ಯದ ಮೇಲೆ ಬೃಹದಾಕಾರದಲ್ಲಿ ಅಥವಾ ಕೆಟ್ಟ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಎಲ್ಲರೂ ಕೂಡ ವಾತಾವರಣದಲ್ಲಿ, ಚಳಿಗಾಲದಲ್ಲಿ ಬೆಚ್ಚಗೆ ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಬೇಕು ಅಂತ ಭವಿಷ್ಯಕಾರರು ಹೇಳ್ತಾಗಿದ್ದಾರೆ. ಇದರ ಬಗ್ಗೆ ನಿಮಗೆ ಅನ್ನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.